ಪುಟ್ಟ, ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ 3 ಜನ ಗಂಡು ಮಕ್ಕಳು ಮತ್ತು ಒಬ್ಬ ಹೆಣ್ಣು ಮಗಳಿದ್ದಳು. ಅವಳು ಕೋಮಲ ಸ್ವಭಾವದ, ಸುಂದರ, ಸುಶೀಲೆ. ಅವಳು ಹೆಸರು ಸ್ವರ ಅಂತ. ಒಂದು ದಿನ ರಾಜನು ಹೊರಗಡೆಯಿಂದ ಅರಮನೆಯೊಳಗೆ ಬರುತ್ತಿದ್ದ ಹಾಗೆ ಬಹಳ ಕೆಟ್ಟ ಸುದ್ದಿಯೊಂದನ್ನು ತಂದ. ರಾಜನ ಕಣ್ಣಿನಲ್ಲಿ ನೀರಿಳಿಯುತ್ತಿತ್ತು. ರಾಜನಿಂದ, ಮಗಳೇ, ನಿನ್ನ 3 ಅಣ್ಣಂದಿರನ್ನು ಯಾರೋ ಅಪಹರಿಸಿಕೊಂಡು ಹೋಗಿದ್ದಾರೆ. ಯಾರು, ಏನು ಕಾರಣ ಯಾವುದೋ ತಿಳಿಯದು. ಆದರೆ ನೀನು ಸುರಕ್ಷಿತವಾಗಿಲ್ಲ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಆದುದರಿಂದ ನಮ್ಮ ಕಾಡಿನಲ್ಲಿರುವ ಅಡಗುದಾಣಕ್ಕೆ ನೀನೀಗಲೇ ನನ್ನ ನಂಬಿಕಸ್ಥ ಸೇವಕರೊಂದಿಗೆ ಹೊರಟು ಹೋಗು ಮಗಳೇ. ಸ್ವರ ಸೇವಕರೊಂದಿಗೆ ಹೊರಟಳು. ಹೀಗೆ ಸ್ವರ ಮತ್ತು ಸೇವಕರು ಹೋಗ್ತಾ ಹೋಗ್ತಾ ಸುಸ್ತಾಗಿ ಕಾಡಿನ ಮಧ್ಯ ಒಂದು ಮರದ ಕೆಳಗೆ ಸ್ವಲ್ಪ ಹೊತ್ತು ಕುಳಿತರು. ಸ್ವರಾಗೆ ತುಂಬಾ ಬಾಯಾರಿಕೆ ಆಯಿತು. ಅಗೋ, ಅಲ್ಲಿ ಗುಡಿಸಲು ಕಾಣ್ತಿದೆ. ಅಲ್ಲಿ ಯಾರೋ ಇರಬಹುದು. ಅಲ್ಲಿ ಕುಡಿಯೋಕೆ ನೀರ್ ಸಿಗಬಹುದು ಎಂದಳು ಸ್ವರ. ಆ ಪುಟ್ಟ ಗುಡಿಸಲಿನಲ್ಲಿ ಒಬ್ಬ ಅಜ್ಜಿ ವಾಸಿಸುತ್ತಿದ್ದಳು. ಅಲ್ಲಿದ್ದ ಅಜ್ಜಿ ಸ್ವರ ಮತ್ತು ಸೇವಕರಿಗೆ ಕುಡಿಯಲು ನೀರು, ತಿನ್ನಲು ಹಣ್ಣು ನೀಡಿದಳು. ಆಗ ಸ್ವರ ಅಜ್ಜಿಗೆ ಧನ್ಯವಾದಗಳನ್ನ ಹೇಳಿ ಉಡುಗೊರೆಯಾಗಿ ಒಂದು ಉಂಗುರವನ್ನ ಕೊಡಲು ಮುಂದಾದಳು. ಆದರೆ ಅಜ್ಜಿ ನಿರಾಕರಿಸಿದಳು. ದಯವಿಟ್ಟು ಇದನ್ನ ತೆಗೆದುಕೋ ಅಜ್ಜಿ ಎಂದು ಅಜ್ಜಿಯ ಕೈಗೆ ಉಂಗುರ ಕೊಟ್ಟಳು ಮತ್ತು ಅಜ್ಜಿಯ ಆಶೀರ್ವಾದ ಪಡೆದು ಮುಂದೆ ನಡೆದಳು. ಒಂದು ಕಾಡಿನಲ್ಲಿ ಗಿಡ, ಮರ, ಬಳ್ಳಿಗಳ ಮಧ್ಯೆ ಒಂದು ಜಾಗಕ್ಕೆ ಸ್ವರ ಬಂದು ಮುಟ್ಟಿದಳು. ಸ್ವರ ಬಹಳ ವರ್ಷ ಹೀಗೆ ಯಾರ ಸಂಪರ್ಕವೂ ಇಲ್ಲದೆ ಕೆಲವು ಜನ ನಂಬಿಕಸ್ಥ ಸೇವಕರೊಂದಿಗೆ ಏಕಾಂಗಿಯಾಗಿದ್ದಳು. ಪ್ರತಿದಿನ, ಪ್ರತಿ ಕ್ಷಣ ಅವಳ ಹೃದಯ ಅಣ್ಣಂದಿರಿಗಾಗಿ ಕಾತರಿಸುತ್ತಿತ್ತು. ಅವಳು ಎಲ್ಲಿಯೋ ಜೀವಂತವಾಗಿದ್ದಾರೆಂದು ಅವಳು ನಂಬಿದಳು. ಪುಟ್ಟ, ಪ್ರೀತಿಸುವವರನ್ನ ಕಳೆದುಕೊಳ್ಳುವುದು ಎಷ್ಟು ಕಷ್ಟ ಅಲ್ವಾ? ಒಂದು ದಿನ ಹೇಗಾದ್ರೂ ಮಾಡಿ ಅಣ್ಣಂದಿರನ್ನು ಹುಡುಕಿ ಕರೆದುಕೊಂಡು ಬರಲೇಬೇಕು ಅಂತ ನಿರ್ಧರಿಸಿ ಹೊರಟೇ ಬಿಟ್ಟಳು. ಎಲ್ಲಿಂದ ಶುರು ಮಾಡೋದು ಅಂತಾನೆ ಗೊತ್ತಿರಲಿಲ್ಲ. ಆದರೂ ದೇವರ ಮೇಲೆ ಭಾರ ಹಾಕಿ ಹೊರಟೇ ಬಿಟ್ಟಳು. ತುಂಬಾ ದಿನ ಗೊತ್ತೂ ಗುರಿ ಇಲ್ಲದೆ ಕಂಡವರನ್ನೆಲ್ಲ ಕೇಳ್ತಾ ಅವರು ಗೊತ್ತಿಲ್ಲ ಅಂದಾಗ ನಿರಾಸೆಯಿಂದ ಕಣ್ಣೀರು ಹಾಕ್ತಾ ತಿರುಗಿದಳು. ತನ್ನ ಅಣ್ಣಂದಿರು ಸಿಗುತ್ತಾರೋ ಇಲ್ಲವೋ ಅಂತ ದುಃಖಿಸ್ತಾ, ದೇವ್ರೆ, ಹೇಗಾದ್ರೂ ದಾರಿ ತೋರಿಸು ಅಂತ ಬೇಡ್ತಾ ಇದ್ಲು ದೇವರನ್ನ. ಒಂದಿನ ಒಬ್ಬ ಅಜ್ಜಮ್ಮ ಸಿಕ್ಕಿದ್ಲು. ಇವಳು, ಅಜ್ಜಮ್ಮ, ಎಲ್ಲಾದ್ರೂ 3 ರಾಜಕುಮಾರರನ್ನು ಕಂಡಿದೀರಾ? ಅವರು ನನ್ನ ಅಣ್ಣಂದಿರು. ಬೆಳ್ಳಗೆ, ಉದ್ದಕ್ಕೆ, ನೀಲಿ ಕಣ್ಣಿನವರು, ತುಂಬ ಕರುಣಾಳುಗಳು. ದಯವಿಟ್ಟು ಹೇಳಿ ಅಂದಳು. ಅಜ್ಜಮ್ಮ, ಮಗು, ರಾಜಕುಮಾರರನ್ನ ಕಂಡಿಲ್ಲ. ಆದರೆ ಚಿನ್ನದ ಕಿರೀಟ ತಲೆಯಲ್ಲಿ ಇರೋ 3 ಸುಂದರ ಹಂಸಗಳನ್ನ ಕಂಡಿದ್ದೀನಿ. ಬೆಟ್ಟದ ಮೇಲಿರೋ ಹಾಳು ದೇವಸ್ಥಾನ ಇದೆಯಲ್ಲ, ಭೂತಗಳಿದ್ದಾವಂತಲ್ಲ, ಅಲ್ಲಿಗೆ ಪ್ರತಿ ರಾತ್ರಿ ಅವು ಬರುತ್ತವೆ ಅಂತ ಅಂದ್ಲು. ರಾಜಕುಮಾರಿ ಸ್ವರಾಗೆ ಕತ್ತಲಲ್ಲಿ ಬೆಳಕಿನ ಕಿರಣ ಕಂಡ ಹಾಗಾಯಿತು. ಕಷ್ಟಪಟ್ಟು ಬೆಟ್ಟ ಹತ್ತಿ ಹಾಳು ದೇಗುಲಕ್ಕೆ ಸ್ವರ ಹೋದಲು. ಇವಳು ಅಲ್ಲಿಗೆ ಹೋಗಿ ಮುಟ್ಟುವಷ್ಟೊತ್ತಿಗೆ ಸೂರ್ಯ ಪಶ್ಚಿಮದಲ್ಲಿ ಮುಳುಗ್ತಾ ಇದ್ದ. ಸ್ವರಾಗೆ ತುಂಬಾ ಹೆದರಿಕೆ ಆಗ್ತಾಯಿತ್ತು. ಆದ್ರೂ ಅಣ್ಣಂದಿರು ಸಿಗಬಹುದು ಅಂತ ಆಸೆ ಅವಳಿಗೆ. ಆಗ ಆಕಾಶದಲ್ಲಿ 3 ಸುಂದರ ಹಂಸಗಳು ಬರೋದು ಕಂಡಿತು. ಅವು ಬಂದವೇ ಇವಳನ್ನು ಕಂಡು ಇವಳ ಮೇಲೆ ಹಾರೋಕೆ ಶುರು ಮಾಡಿದ್ವು. ಆವಾಗ ಚಂದ್ರ ಮೇಲೆದ್ದು ಬಂದ. ಆಹಾ, ಎಂಥ ಆಶ್ಚರ್ಯಕರ ಘಟನೆ ನಡೀತು ಅಂತೀಯಾ? ನಿನಗೀಗಾಗ್ಲೇ ಏನಾಯ್ತು ಅಂತ ಹೊಳೆದಿರಬಹುದು. ಹೌದು, 3 ಹಂಸಗಳು ಭೂಮಿಗಿಳಿದವು. ಚಂದ್ರಕಿರಣ ಅವುಗಳನ್ನು ಸೋಂಕ್ತಲೇ 3 ರಾಜಕುಮಾರರಾಗಿ ಬದಲಾದರು. ತಂಗಿಯನ್ನು ಕಂಡು ಸಂತೋಷದಿಂದ ಅಪ್ಪಿಕೊಂಡ್ರು. ಅಣ್ಣಂದಿರು ನಿಧಾನವಾಗಿ ನಡೆದದ್ದನ್ನು ಹೇಳಿದ್ರು. ಕೆಟ್ಟ ಮಾಂತ್ರಿಕನೊಬ್ಬ ಅವರನ್ನು ಅಪಹರಿಸಿದ್ದ. ಅವರ ತಂದೆ ಮೇಲಿನ ದ್ವೇಷದಿಂದ ಹಾಗೆ ಮಾಡಿದ್ದ. ಅವರ ಮೇಲೆ ಮಾಂತ್ರಿಕ ಜಾದು ಮಾಡಿ ಹಗಲಲ್ಲಿ ಹಂಸಗಳಾಗಿರೋ ಹಾಗೆ, ರಾತ್ರಿ ಚಂದ್ರಮನ ಬೆಳಕಿನಲ್ಲಿ ನಿಜ ಸ್ವರೂಪ ಪಡೆಯೋ ಹಾಗೆ ಮಾಡಿದ್ದ. ಅವರ ತಂದೆಯನ್ನು ಅಪಹರಿಸಿ ಎಲ್ಲೋ ಒಂದು ಕಡೆ ಬಂಧನದಲ್ಲಿಟ್ಟಿದ್ದ. ಆದರೆ ಈ ಮಂತ್ರ ಬಂಧನದಿಂದ ಹೊರಗೆ ಬರುವುದು ಹೇಗೆ ಅಂತ
ಯಾರಿಗೂ ಗೊತ್ತಿರಲಿಲ್ಲ. ಸೂರ್ಯ ಪೂರ್ವದಲ್ಲಿ ಕಂಡ ಕೂಡಲೇ ರಾಜಕುಮಾರರು ಮತ್ತೆ ಹಂಸಗಳಾಗಿ ಬದಲಾಗಿ ಹಾರಿಹೋದರು. ಹೇಗಾದ್ರೂ ಮಾಡಿ ನನ್ನ ಅಣ್ಣಂದಿರನ್ನು ಮಾಂತ್ರಿಕನಿಂದ ಬಿಡುಗಡೆ ಮಾಡೋ ದಾರಿ ತೋರಿಸು. ಅಂತ ಸ್ವರ ದೇವರಲ್ಲಿ ಬೇಡುತ್ತಾ ಕುಳಿತಳು. ಇಡೀ ದಿನ ಸ್ವರ ದೇವರನ್ನ ಪ್ರಾರ್ಥಿಸಿದಳು. ಹೇಗಾದರೂ ಮಾಡಿ ನನ್ನ ಅಣ್ಣಂದಿರನ್ನ ಮಾಂತ್ರಿಕನಿಂದ ಬಿಡುಗಡೆ ಮಾಡೋ ದಾರಿ ತೋರಿಸು ಅಂತ ಬೇಡ್ಕೊಂಡ್ಳು. ಅವತ್ತು ರಾತ್ರಿ ಅವಳ ಕನಸಿನಲ್ಲಿ ಒಬ್ಬ ದೇವತೆ ಕಾಣಿಸಿಕೊಂಡಳು. ನೀನು ಮಾತ್ರ ನಿನ್ನ ಅಣ್ಣಂದಿರನ್ನು ಮಂತ್ರಬಂಧನದಿಂದ ಪಾರು ಮಾಡಬಲ್ಲೆ, ಆದ್ರೆ ಇದಕ್ಕೆ ತುಂಬಾ ತ್ಯಾಗ ಮಾಡಬೇಕು ಅಂತ ಪಿಸುಗುಟ್ಟಿದಳು. ಸ್ವರ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಯಾವ ತ್ಯಾಗಕ್ಕೂ ಸಿದ್ಧಳಿದ್ದೀನಿ, ದಯಮಾಡಿ ಏನ್ ಮಾಡ್ಬೇಕೋ ಹೇಳು ಅಂತ ಹೇಳಿದಳು. ದೇವತೆ ಕಾಡು ಗುಲಾಬಿಯ ಪಕಳೆಗಳಿಂದ 3 ಅಂಗಿಗಳನ್ನ ನೇಯಬೇಕು. ಆ ಅಂಗಿಗಳನ್ನ ರಾಜಕುಮಾರರು ತೊಟ್ಟಾಗ ಅವರು ಮುಕ್ತರಾಗ್ತಾರೆ. ಆದ್ರೆ ಒಂದು ಷರತ್ತಿದೆ. ಈ ಅಂಗಿಗಳನ್ನ ನೇಯೋವಾಗ ಬಾಯಿ ತೆರೆಯಬಾರದು. ಊಟ, ತಿಂಡಿ, ನೀರು ಕುಡಿಯೋಕೆ, ಮಾತನಾಡೋಕೆ ಅಥವಾ ಇನ್ಯಾವುದೇ ಕಾರಣಕ್ಕೂ ಬಾಯಿ ತೆರೆಯಬಾರದು. ಒಂದು ಸಲ ಅಂಗಿಗಳನ್ನ ತಯಾರಿಸೋಕೆ ಶುರು ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಕೆಲಸ ಮಧ್ಯದಲ್ಲಿ ನಿಲ್ಲಬಾರದು. ನಿಂತರೆ ನಿನ್ನ ಅಣ್ಣಂದಿರು ಶಾಶ್ವತವಾಗಿ ಹಂಸಗಳಾಗಿಯೇ ಉಳಿತಾರೆ. ಎಚ್ಚರಿಕೆ, ನಿನಗೆ ಒಳಿತಾಗಲಿ ಅಂತ ಅಂದು ಮಾಯವಾಗಿ ಹೋದ್ಲು. ಮತ್ತೇನಾಯ್ತು ಅಂತೀಯಾ? ಸ್ವರಾಗೆ ಎಚ್ಚರವಾಯ್ತು. ಆ ಹಾಳು ದೇಗುಲದ ಸುತ್ತಲಿಂದ ಏನೋ ಮಧುರ ಸುವಾಸನೆ ಬರ್ತಾ ಇರೋದು ಅವಳ ಗಮನಕ್ಕೆ ಬಂತು. ಹೊರಗೆ ಬಂದು ನೋಡ್ತಾಳೆ, ಸಾವಿರಾರು ಗುಲಾಬಿಗಳು ಅರಳಿ ನಿಂತಿವೆ. ಅವಳ ಸಂತೋಷಕ್ಕೆ ಪಾರವೇ ಇಲ್ಲ. ಕೂಡಲೇ ಗುಲಾಬಿಗಳನ್ನ ಕಿತ್ತು ಅಂಗಿ ನೇಯ್ಯೋಕೆ ಶುರು ಮಾಡಿದ್ಲು. 1 ದಿನ ಆಯಿತು, 1 ವಾರ ಆಯಿತು. ಅಂಗಿಗಳನ್ನ ನೇಯ್ಯೋ ಕೆಲ್ಸ ಮುಂದುವರಿಯಿತು. ರಾತ್ರಿ ತಂಗಿನ ನೋಡಕ್ಕೆ ಬಂದ ಅಣ್ಣಂದಿರು ಅವಳು ಮಾತನಾಡದೇ ಕೆಲಸ ಮಾಡೋದನ್ನ ಗಮನಿಸಿದ್ರು. ಏನೋ ಹಿನ್ನೆಲೆ ಅಂತ ಅರ್ಥ ಮಾಡ್ಕೊಂಡ್ರು. ಆದರೂ ಅವಳು ಹಸಿವು, ಬಾಯಾರಿಕೆ, ಆಯಾಸಗಳಿಂದ ನರಳೋದು ಅವರಿಗೆ ತುಂಬ ಸಂಕಟ ಉಂಟುಮಾಡ್ತಿತ್ತು. ತಮ್ಮಿಂದ ಸಾಧ್ಯವಾದಷ್ಟು ಗುಲಾಬಿ ದಳಗಳನ್ನ ಒಟ್ಟು ಮಾಡಿ ತಂದುಕೊಡ್ತಾ ಇದ್ರು. ಕಡೆಗೆ 30 ದಿನಗಳು ಕಳೆದವು. 3 ಅಂಗಿಗಳು ತಯಾರಾದವು. ಸ್ವರ ಎಷ್ಟು ಸುಸ್ತಾಗಿದ್ಲು ಅಂದ್ರೆ ಅವಳಿಗೆ ಆ ಅಂಗಿಗಳನ್ನ ಎತ್ತಲಿಕ್ಕೂ ಶಕ್ತಿ ಇರಲಿಲ್ಲ. ಅವತ್ತು ರಾತ್ರಿ ರಾಜಕುಮಾರರು ಬರ್ತಾ ಇದ್ದ ಹಾಗೆ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಅಂಗಿಗಳನ್ನ ಅಣ್ಣಂದಿರಿಗೆ ತೊಡಿಸಿದ್ಲು. ಆಹಾ, ಆವತ್ತು ಎಂಥ ಅದ್ಭುತ ನಡೆದುಗೊತ್ತಾ? ಅಣ್ಣಂದಿರು ಮತ್ತೆ ತಮ್ಮ ನಿಜರೂಪ ಪಡೆದರು. ಸರಿನೇ, ಇವಳ ತ್ಯಾಗದ ಫಲವಾಗಿ ಅತ್ತ ಮಾಂತ್ರಿಕ ಸತ್ತೇ ಹೋದ. ಅವಳ ತಂದೆ ಬಿಡುಗಡೆಯಾದ್ರು. ಇವರು 4 ಜನ ಅರಮನೆಗೆ ಹೋಗ್ತಾ ಇದ್ದ ಹಾಗೆ ತಂದೆನೂ ಬಂದ್ರು. ಮತ್ತೆ ತಂದೆ ಮಕ್ಕಳ ಮಿಲನವಾಯಿತು. ತಂಗಿಯ ತ್ಯಾಗ, ಪ್ರೀತಿಯಿಂದ ಮತ್ತೆ ಮರುಹುಟ್ಟು ಪಡೆದದ್ದನ್ನ ಅಣ್ಣಂದಿರು ಎಂದೂ ಮರೆಯಲಿಲ್ಲ. ಕಡೆವರೆಗೂ ತಂಗಿನ ತಮ್ಮ ಕಣ್ಣ ಬೊಂಬೆಯಂತೆ ನೋಡಿಕೊಂಡ್ರು. ನೋಡ್ದ್ಯಾ ಮಗು, ಕೆಟ್ಟದ್ದು ಯಾವತ್ತಿಗೂ ಶಾಶ್ವತವಲ್ಲ. ಒಳ್ಳೆಯದಕ್ಕೆ ಯಾವತ್ತೂ ಅಂತಿಮ ಜಯ. ಪ್ರೀತಿಯಿಂದ ನಿವಾರಿಸಲಾಗದ್ದೇನೂ ಇಲ್ಲ. ನಾವು ಬದುಕಿನಲ್ಲಿ ಇಂತಹ ಗುಣಗಳನ್ನೇ ಬೆಳೆಸ್ಕೊಳ್ಬೇಕು ಅನ್ನೋದು ಈ ಕಥೆಯ ನೀತಿ. ಈ ಕಥೆ ನಿಮ್ಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.